ಎಲ್ಲ ಸ್ವಾದವ ಬಲ್ಲ ರಸಿಕರಿಗೆಂದು ರೋಗವಿಲ್ಲ. ನಾಲಿಗೆಗೆ ರುಚಿ ರುಚಿ, ನಾಸಿಕಕ್ಕೆ ಘಮ ಘಮ, ಸವಿ ಸಮಾಗಮ ಬಲೆ ಬೊಂಬಾಟ್. ಸಮ ಸಮ ತೂಕ ಪರಿಮಳ ಪಾಕ, ಅಂತಹ ಭೋಜನಕ್ಕೆ ಸಾಟಿ ಇಲ್ಲ. ಕಣ್ಣಿಗೆ ಹಿತ ಮನಸ್ಸಿಗೆ ಖುಷಿ, ಸಿಕ್ಕರೆ ಬದುಕೆ ಬಲು ಬೊಂಬಾಟ್. ಊಟದ ಎಲ್ಲ ಸ್ವಾದವ ಬಲ್ಲ ರಸಿಕರಿಗೆಂದು ರೋಗವಿಲ್ಲ. ಸಮ ಸಮ ತೂಕ ಪರಿಮಳ ಪಾಕ, ಅಂತಹ ಭೋಜನಕ್ಕೆ ಸಾಟಿ ಇಲ್ಲ. ನಳಿನಿ ಪಾಕ ನಳನ ಪಾಕ, ಸವಿ ರುಚಿಯಲ್ಲಿ ತಮಕ. ಬೊಂಬಾಟ್ ಭೋಜನ, ಬೊಂಬಾಟ್ ಭೋಜನ, ಬೊಂಬಾಟ್ ಭೋಜನ. ಬೊಂಬಾಟ್ ಭೋಜನ ವೀಕ್ಷಕರಿಗೆಲ್ಲ ಸಿಹಿ ಕೈ ಚಂದ್ರು ಮಾಡುವಂಥ ವಿನಯಪೂರ್ವಕ ಪ್ರೀತಿಪೂರ್ವಕ ನಮಸ್ಕಾರಗಳು. ನಮ್ಮ ಬೊಂಬಾಟ್ ಭೋಜನ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಇವತ್ತು ನಾನು ಸೆಂಟ್ ಫಿಲೋಮಿನಾಸ್ ಚರ್ಚ್ ಮೈಸೂರು ಮುಂದೆ ಬೊಂಬಾಟ್ ಭೋಜನ ಕಾರ್ಯಕ್ರಮ ಮಾಡ್ತೇನೆ. ಯಾಕೆಂದರೆ ನಿಮಗೆಲ್ಲ ಗೊತ್ತಿರೋ ಹಾಗೆ ದಸರಾ ಹಬ್ಬದ ಸ್ಪೆಷಲ್ಲು ಮೈಸೂರಲ್ಲೇ ಮಾಡಬೇಕು ಅಂತ ನಾವು ಕಂಟಿನ್ಯೂಸ್ ಆಗಿ ಎಲ್ಲ ಬೇರೆ ಬೇರೆ ಜಾಗದಲ್ಲಿ ಮೈಸೂರಲ್ಲಿ ಬೇರೆ ಬೇರೆ ಜಾಗದಲ್ಲಿ ಈ ಕಾರ್ಯಕ್ರಮನ ಮಾಡ್ತೇನೆ. ಇವತ್ತು ಕೂಡ ನಾನು ಸೆಂಟ್ ಫಿಲೋಮಿನಾಸ್ ಚರ್ಚ್, ಈ ಸೆಂಟ್ ಫಿಲೋಮಿನಾಸ್ ಚರ್ಚ್ ಬಗ್ಗೆ ಒಂದೆರಡು ಮಾತಾಡ್ಬಿಟ್ಟು ಕಾರ್ಯಕ್ರಮ ಶುರು ಮಾಡೋಣ. ಸೆಂಟ್ ಫಿಲೋಮಿನಾ, ಸಂತೆ ಫಿಲೋಮಿನಾ ಅನ್ನೋರು ರೋಮ್ನಲ್ಲಿದ್ದರು. ಆಕೆ ಮಹಾಭಕ್ತೆ, ಜೀಸಸ್ನ ಮಹಾಭಕ್ತೆ. ಆ ರೋಮ್ ಮಹಾರಾಜ ಆಕೆಗೆ ಬಲವಂತ ಮಾಡ್ತಾನೆ, ನನ್ನ ಮದುವೆ ಮಾಡ್ಕೊ ಅಂತ. ಆಕೆ ಇಲ್ಲ, ನನ್ನ ಜೀವನ ಏನಿದ್ರು ಜೀಸಸ್ಗೋಸ್ಕರ ಮುಡುಪಾಗಿಟ್ಟಿದ್ದೇನೆ, ನಾನು ಮದುವೆ ಮಾಡ್ಕೊಳ್ಳೋದು ಸಾಧ್ಯ ಇಲ್ಲ ಅಂತ ಅವಳು ನಿರಾಕರಿಸ್ತಾಳೆ. ಆ ಮಹಾರಾಜನಿಗೆ ಸಿಟ್ಟು ಬರುತ್ತೆ. ಅವನು ಜೀಸಸ್ಸು ಇಲ್ಲ, ಯಾರೂ ಇಲ್ಲ, ನೀನು ನನ್ನೇ ಮದುವೆ ಮಾಡ್ಕೋಬೇಕು ಅಂತ ಹೇಳಿ ಆಕೆನ ಕರ್ಕೊಂಡು ಹೋಗಿ ಒಂದು ಸುರಂಗ ಇರ್ತಕ್ಕಂಥ ಒಂದು ನೆಲಮಾಳಿಗೆಯಲ್ಲಿ ಇಟ್ಬಿಟ್ಟು 40 ದಿನಗಳ ಕಾಲ ಆಕೆಗೆ ಟಾರ್ಚರ್ ಮಾಡ್ತಾನೆ. ಎಷ್ಟೇ ಬಲವಂತ ಮಾಡಿದ್ರು ಆಕೆ ಮದುವೆಗೆ ಒಪ್ಕೊಳ್ಳೋದೇ ಇಲ್ಲ. ಕೊನೆಗೆ ಆ ರಾಜನಿಗೆ ಸಿಟ್ಟು ಬಂದು ಆಕೆ ಶಿರಚ್ಛೇದನ ಮಾಡಿ ಆಕೆಯನ್ನು ಕೊಲ್ತಾನೆ. ಆದರೆ ಅವಳು ಬದುಕಿದಷ್ಟು ದಿವಸ ಸಂತ ಫಿಲೋಮಿನಾ ಮಾಡಿದಂಥ ಪವಾಡಗಳು ಜಗತ್ ಪ್ರಸಿದ್ಧವಾಗ್ತಾ ಹೋಯಿತು. ಆ ತಾಯಿಯ ಪವಾಡವನ್ನು ಮೈಸೂರಿಗೆ ತರಬೇಕು ಅಂತ 1926ನೇ ಇಸ್ವಿನಲ್ಲಿ ತಂಬು ಚೆಟ್ಟಿಯವರು ಆಗಿನ ಮಹಾರಾಜರಿಗೆ ಈ ಥರ ಸಂತ ಫಿಲೋಮಿನಾ ಅವರ ಒಂದು ಚರ್ಚನ್ನು ನಾವಿಲ್ಲಿ ಸ್ಥಾಪನೆ ಮಾಡಬೇಕು, ದಯವಿಟ್ಟು ಅದಕ್ಕೆ ಅವಕಾಶ ಮಾಡಿಕೊಡಿ ಅಂತ ಕೇಳಿದಾಗ ಅಂದಿನ ಮಹಾರಾಜರು ಮೈಸೂರು ನಗರದಲ್ಲಿ ಎಲ್ಲ ಧರ್ಮಗಳು ಸಮನಾಗಿರಬೇಕು, ಎಲ್ಲಿ ಹಿಂದೂಗಳಿದ್ದಾರೋ ಅಲ್ಲೇ ಮುಸ್ಲಿಮರು ಕ್ರಿಶ್ಚಿಯನ್ರು ಎಲ್ಲ ಸಮನಾಗಿ ಬಾಳ್ವೆ ಮಾಡಬೇಕು, ಒಂದಾಗಿ ಬಾಳ್ವೆ ಮಾಡಬೇಕು ಅಂತ ತೀರ್ಮಾನ ಮಾಡಿ 1933ನೇ ಇಸ್ವಿ ಅಕ್ಟೋಬರ್ 28ನೇ ತಾರೀಕು ಈ ಸೆಂಟ್ ಫಿಲೋಮಿನಾ ಚರ್ಚ್ನ ಶಂಕುಸ್ಥಾಪನೆ ಮಾಡ್ತಾರೆ. ಅಲ್ಲಿಂದ ಆಚೆಗೆ ಇಡೀ ಚರ್ಚನ್ನು ಕಟ್ಟೋದಕ್ಕೆ ಮಹಾರಾಜರು ಧನ ಸಹಾಯನ ಮಾಡಿ ಈ ಚರ್ಚನ್ನ ಕಟ್ಟಿದ್ದಾರೆ. ಈ ಸಂತ ಫಿಲೋಮಿನಾ ದೇವಿಯ ಅನುಗ್ರಹ ಮೈಸೂರಿನ ಜನತೆಗೆಲ್ಲ ಇರಬೇಕು ಅಂತ ಹೇಳಿ ಬಹಳಷ್ಟು ಕ್ರಿಶ್ಚಿಯನ್ಸ್ಗೆ ಮಹಾರಾಜರು ಸಹಾಯ ಮಾಡಿದ್ದಾರೆ. ಇಂಥ ಒಂದು ಅದ್ಭುತವಾದಂಥ ಜಾಗ, ಅದ್ಭುತವಾದಂಥ ಕಟ್ಟಡ, ಇಡೀ ವಿಶ್ವದಲ್ಲಿ ಸೆಂಟ್ ಫಿಲೋಮಿನಾಸ್ ಚರ್ಚ್ ಭಾಳ ಫೇಮಸ್ಸು, ಅಷ್ಟು ಅದ್ಭುತವಾದಂಥ ಕಟ್ಟಡ ಇದು. ಸೊ ಅಲ್ಲಿ ಇವತ್ತು ನಾನು ನಮ್ಮ ಇವತ್ತಿನ ಸ್ಪೆಷಲ್ ಬೊಂಬಾಟ್ ಭೋಜನ ಕಾರ್ಯಕ್ರಮ ಮಾಡ್ತಾಯಿದ್ದೀನಿ. ದಸರಾ ಹಬ್ಬದ ಶುಭಾಶಯ ಎಲ್ರಿಗೂ. ಸೊ ಇವತ್ತು ನಮ್ಮ ಕಾರ್ಯಕ್ರಮದ ಅಭಿಮಾನಿಯೊಬ್ಬರು ಬಂದಿದ್ದಾರೆ. ಅವರು ರೆಗ್ಯುಲರ್ ಆಗಿ ನಮ್ಮ ಕಾರ್ಯಕ್ರಮ ನೋಡ್ತಾರೆ, ನಮ್ಮ ಕಾರ್ಯಕ್ರಮ ಇಷ್ಟಪಡ್ತಾರೆ. ನಾನು ಮಾಡಿದಂಥ ಎಷ್ಟೋ ಕೈರುಚಿ ಐಟಮ್ಗಳನ್ನ ಅವರು ಕೂಡ ಪ್ರಯೋಗ ಮಾಡಿದ್ದಾರೆ. ಮನೆಯವರ ಹತ್ರ ಸೈ ಅನ್ನಿಸ್ಕೊಂಡಿದ್ದಾರಂತೆ. ಒಂದ್ಸಲಿ ನೀವು ಮಾಡುವ ಕೈರುಚಿಯನ್ನು ತಿನ್ನಬೇಕು ಅಂತ ಭಾಳ ಆಸೆ ಪಟ್ಟಿದ್ದಾರೆ. ಇವತ್ತು ಹೇಗೋ ಮೈಸೂರಿಗೆ ಬಂದಿರೋದ್ರಿಂದ ಅವ್ರನ್ನ ಬರಮಾಡ್ಕೊಂಡಿದ್ದೀನಿ. ಅವ್ರು ಇಲ್ಲಿ ಬಂದು ನಾನು ಮಾಡೋ ಸ್ಪೆಷಲ್ ಸ್ವೀಟು, ನಿಮಗೆಲ್ಲ ಗೊತ್ತಿರೋ ಹಾಗೆ 10 ದಿವಸಗಳು ಕೂಡ ದಸರಾದ ಎಲ್ಲ ದಿವಸಗಳು ನಾವು ಸ್ವೀಟ್ ಮಾಡಬೇಕು ಅಂತ ತೀರ್ಮಾನ ಮಾಡಿ ಮೈಸೂರಿಗೆ ಬಂದು ಬೇರೆ ಬೇರೆ ಜಾಗದಲ್ಲಿ ಮಾಡ್ತಾಯಿದ್ದೀನಿ. ಇವತ್ತು ಒಂದು ಸ್ವೀಟ್ ಮಾಡ್ತೀನಿ, ಆ ಸ್ವೀಟ್ನ ಅವರು ಟೇಸ್ಟ್ ಮಾಡ್ತಾರೆ. ಕರೆದ್ಬಿಡ್ಲಾ? ಲೇಡೀಸ್ ಅಂಡ್ ಜೆಂಟಲ್ಮೆನ್, ಪ್ಲೀಸ್ ವೆಲ್ಕಮ್ ಶ್ರೀಮತಿ ಊರ್ಮಿಳಾ ವೆಂಕಟೇಶ್. ನಮಸ್ಕಾರ. ನಮಸ್ತೆ ಸರ್. ಚೆನ್ನಾಗಿದ್ದೀರಾ? ಬಹಳ ಸಂತೋಷ ಆಯ್ತು, ನಿಮ್ಮ ಪತ್ರ ಓದಿ ಬಹಳ ಖುಷಿ ಆಯ್ತು. ರೆಗ್ಯುಲರ್ ಆಗಿ ಬೊಂಬಾಟ್ ಭೋಜನ ನೋಡ್ತೀರಾ? ನೋಡ್ತಾ ಇದ್ದೀನಿ ರೆಗ್ಯುಲರ್ ಆಗಿ. ನಿಮ್ಮ ಗೋಲ್ಡ್ ಕಾಯಿನ್ ಸುನೇರ ಅದನ್ನ ಮಾಡಿದೀನಿ. ಮನೆಯವರೆಲ್ಲ ಸುನೇರ ಸಿಕ್ಕ ಸಿಕ್ಕ ಕರೆಕ್ಟ್ ಆಗಿ ಹೇಳಿದೆ. ಸೆಕೆಂಡ್ ವರ್ಡ್ ಸಿಕ್ಕ ಅಂದ್ರೆ ಕಾಯಿನ್. ಹೌದಾ? ಅದೇ ಗೋಲ್ಡ್ ಗೋಲ್ಡ್ ಅಂದ್ರೆ ಸುನೇರ. ಓಕೆ, ತುಂಬಾ ಚೆನ್ನಾಗಿ ಬಂತು. ಮನೆಯವರಿಗೆಲ್ಲ ಕೊಟ್ಟು ಎಂಜಾಯ್ ಮಾಡಿದ್ದಾರೆ. ನೇಬರ್ಸ್ಗೆಲ್ಲ ಹಂಚಿದೀನಿ, 2 ಸರಿ 3 ಸರಿ ಮಾಡಿ. ತುಂಬಾ ಚೆನ್ನಾಗಿ ಬಂದಿದೆ, ಡಿಫ್ರೆಂಟ್ ಆಗಿದೆ ಅದು. ಥ್ಯಾಂಕ್ ಯು ಸೋ ಮಚ್. ನಾವು ದಸರಾ ಹಬ್ಬ ಮಾಡೋದಕ್ಕೆ ಮೈಸೂರಿಗೆ ಬಂದಿದ್ದೀವಿ. ನಮ್ಮ ಪ್ರೇಕ್ಷಕರಿಗೆಲ್ಲೂ ಮೈಸೂರು ಬಗ್ಗೆ ಬೇರೆ ಬೇರೆ ಜಾಗಗಳನ್ನ ತೋರಿಸಿ ಒಂದೊಂದು ಸ್ವೀಟ್ ಮಾಡಬೇಕು ಅಂತ. ಸೊ ಇವತ್ತು ನೀವು ನನ್ನ ಕೈ ರುಚಿ ಟೇಸ್ಟ್ ಮಾಡಬೇಕು ಅಂತ ಪತ್ರ ಬರೋದಕ್ಕೆ ನಿಮ್ಮನ್ನು ಬರಮಾಡ್ಕೊಂಡಿದ್ದೀನಿ. ನಿಮಗೋಸ್ಕರ ಒಂದು ಸ್ಪೆಷಲ್ ಆಗಿರೋ ಸ್ವೀಟು ಮಾಡ್ತಾ ಇದ್ದೀನಿ. ಸ್ವೀಟು ಅದ್ರ ಹೆಸರೇನು ಗೊತ್ತಾ? ಬಾದಾಮ್ ಬಬೂಲಾ ಅಂತ. ನಮ್ಮ ಹೆಂಗಸರಿಗೆಲ್ಲ ಇರೋ ಅದೇ ಪ್ರಶ್ನೆ, ಎಲ್ಲಿಂದ ಹೆಸರು ತರ್ತೀರಾ ನೀವು ಇದು ಅಂತ. ಬಬೂಲಾ ಅಂದ್ರೆ ಏನು ಅಂತ ಕೇಳಬೇಡಿ, ನನಗೆ ಗೊತ್ತಿಲ್ಲ, ಬಾಯಿಗೆ ಬಂತು ಹೇಳಿದೆ. ಬಾದಾಮ್ ಬಬೂಲಾ.
ಓಕೆ ಓಕೆ ಇನ್ಸ್ಟೆಂಟ್ ಹೆಸರು ಅಷ್ಟೇ, ಇಲ್ಲಿ ಬಂದ್ಮೇಲೆ ಹೊಳೆಯೋದ ಹೆಸರು. ಸರಿ ಸರಿ. ಓಕೆ, ಸೊ ನಿಮಗೆ ಅದು ಸ್ವೀಟ್ ಮಾಡ್ಕೊಡ್ತೀನಿ, ತಿನ್ನಕ್ಕೆ ರೆಡಿ ಇದ್ದೀರಾ? ಖಂಡಿತವಾಗ್ಲಿ ಬಂದಿದ್ದೆ, ಅದಕ್ಕೆ ರೆಡಿ ಆಗಿದ್ದೀನಿ. ವಂಡರ್ಫುಲ್. ಬಾದಾಮ್ ಬಬುಲಾಗೆ ಏನೇನು ಪದಾರ್ಥಗಳು ಬೇಕು ಅಂತ ನೋಟ್ ಮಾಡ್ಕೊಳ್ಳಿ. ಮೊದಲನೇದಾಗಿ ನಾನು ಬಾದಾಮಿನ ಸುಮಾರು 8 ಗಂಟೆಗಳ ಕಾಲ ನೆನೆಸಿ ಆಮೇಲೆ ಅದನ್ನು ಕುದಿಸಿ ಸಿಪ್ಪೆ ತೆಗೆದಿದ್ದೀನಿ, ಬಿಸಿ ಮಾಡಿ ನೀರನ್ನ ಸಿಪ್ಪೆ ತೆಗೆದಿಟ್ಕೊಂಡಿದ್ದೀನಿ. ಓಕೆ, ಅದು ಸುಮಾರು 1 ಕಪ್ಪಷ್ಟು ಸಕ್ಕರೆ, ಗೋಡಂಬಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಏಲಕ್ಕಿ, ಕೇಸರ್ ಇಲಾಚಿ ಎಸೆನ್ಸು, ಸ್ವಲ್ಪ ತುಪ್ಪ. ಇವೆಲ್ಲ ನಮ್ಮ ಇವತ್ತಿನ ಸ್ಪೆಷಲ್ ಬಾದಾಮ್ ಬಬ್ಬುಲಾ ಮಾಡೋಕ್ಕೆ ಬೇಕಾಗಿರ್ತಕ್ಕಂಥ ಪದಾರ್ಥಗಳು. ಈಗ ಈ ಬಾದಾಮ್ ಬಬ್ಬುಲಾ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ. ಫಸ್ಟು ಒಂದು ರುಬ್ಕೋಬೇಕು. ಅದಕ್ಕೆ ಏನು ಮಾಡಬೇಕು ಅಂದರೆ ಮಿಕ್ಸಿಗೆ ಬಾದಾಮಿ ಹಾಕ್ಕೊಳ್ಳೋಣ. ಸಿಪ್ಪೆ ತೆಗೆದಿರೋ ಬಾದಾಮಿ, ಆ್ಯಕ್ಚುಲಿ ನೆನೆಸಿ ಸಿಪ್ಪೆ ತೆಗೆದಿರೋ ಬಾದಾಮಿ. ಓಕೆ, ಇದಕ್ಕೆ ಒಂದು ಚೂರು ನೀರು ಹಾಕ್ಕೊಂಡು ಇದನ್ನು ನುಣ್ಣಿಗೆ ರುಬ್ಕೋಬೇಕು. ಓಕೆ, ಜಾಸ್ತಿ ನೀರು ಹಾಕೋ ಅವಶ್ಯಕತೆ ಇಲ್ಲ, ಯಾಕಂದರೆ ಅದು ಆಲ್ರೆಡಿ ಮೆತ್ತಗಾಗಿರುತ್ತೆ. ಓಕೆ, ನಾನು ಇದನ್ನು ನುಣ್ಣಿಗೆ ರುಬ್ಕೋತೀನಿ. ಅಷ್ಟರಲ್ಲಿ ನಿಮ್ಮೆಲ್ರಿಗೂ ಒಂದು ಬ್ರೇಕ್. ಭೋಜನ